ಹಾಯ್ ಫ್ರೆಂಡ್ಸ್, ಸುಮಾರು 76,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಂಡ್ 25 ವರ್ಷಗಳ ಸತತ ಪ್ರಯತ್ನದಿಂದ ಇವತ್ತು ಈ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಈ ಭೂಮಿಯಿಂದ ಸುಮಾರು 15 ಲಕ್ಷ ಕಿಲೋಮೀಟರ್ಸ್ ದೂರದಲ್ಲಿ L2 ಪಾಯಿಂಟ್ ಅಲ್ಲಿ ತನ್ನ ಕೆಲಸ ಶುರು ಮಾಡಿದೆ. ಆದ್ರೆ ಈ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಯಶಸ್ವಿಯಾಗಿ ಲಾಂಚ್ ಆಗೋಕೆ ಸುಮಾರು 300 ಟಾಪ್ ಯೂನಿವರ್ಸಿಟೀಸ್ ಮತ್ತು ಆರ್ಗನೈಸೇಷನ್ಸ್ ಗೆ ಸೇರಿದ ವಿಜ್ಞಾನಿಗಳು 14 ವಿವಿಧ ದೇಶದ ಇಂಜಿನಿಯರ್ಸ್ ಕಷ್ಟಪಟ್ಟು ತಯಾರಿಸಿದ್ದಾರೆ. ಈ ಟೆಲಿಸ್ಕೋಪ್ ಅನ್ನ ಡಿಸೆಂಬರ್ 25, 2021 ಅರಿಯಾನ್ ECA ರಾಕೆಟ್ ಮೂಲಕ ಗಯಾನಾ ಸ್ಪೇಸ್ ಸೆಂಟರ್ ಇಂದ ಲಾಂಚ್ ಮಾಡಿದರು. ಪ್ರಸ್ತುತ ಈ ಟೆಲಿಸ್ಕೋಪ್ ನ ಕೆಲಸ ಏನು, ಅದು ಯಾವಾಗ, ಎಲ್ಲಿ, ಯಾವ ರೀತಿ ಕೆಲಸ ಮಾಡುತ್ತೆ ಮತ್ತು ಏಲಿಯನ್ ಪಾಸಿಬಿಲಿಟೀಸ್ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಸೊ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ಆಗಿರುತ್ತೆ. ಆದ್ದರಿಂದ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನ ಕೂಡ ಆನ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಈ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಒಂದು ಅತಿದೊಡ್ಡ ಮಾನವ ನಿರ್ಮಿತ ಸ್ಪೇಸ್ ಟೆಲಿಸ್ಕೋಪ್. ಈ ಟೆಲಿಸ್ಕೋಪ್ ಬಗ್ಗೆ ಹೇಳಬೇಕು ಅಂದ್ರೆ ಈ ಟೆಲಿಸ್ಕೋಪ್ ಎಲ್ಲಾ ವಿಷಯದಲ್ಲೂ ಕೂಡ ಹಬಲ್ ಸ್ಪೇಸ್ ಟೆಲಿಸ್ಕೋಪ್ ಗಿಂತ 100 ಪಟ್ಟು ಪವರ್ಫುಲ್. ಇಷ್ಟು ಮುಖ್ಯವಾದ ಟೆಲಿಸ್ಕೋಪ್ ಅನ್ನ ಅಮೆರಿಕದ ನಾಸಾ ಸ್ಪೇಸ್ ಏಜೆನ್ಸಿ, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಅಂದ್ರೆ ESA ಮತ್ತು ಕೆನಡಿಯನ್ ಸ್ಪೇಸ್ ಏಜೆನ್ಸಿ ಕೊಲಾಬರೇಟ್ ಆಗಿ ಲಾಂಚ್ ಮಾಡಿದರು. ತುಂಬಾ ಜನಕ್ಕೆ ಹಬಲ್ ಸ್ಪೇಸ್ ಟೆಲಿಸ್ಕೋಪ್ ಬಗ್ಗೆ ಬಹುಶಃ ಗೊತ್ತಿಲ್ಲದಿರಬಹುದು. ಅದರ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಈ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಮಾನವನು ಬಾಹ್ಯಾಕಾಶವನ್ನ ನೋಡೋ ಕೋಣೆ, ಆಲೋಚಿಸೋ ರೀತಿ ಎಲ್ಲವನ್ನ ಕೂಡ ಖಂಡಿತವಾಗಿ ಬದಲಾಯಿಸುತ್ತೆ. ಈ ಟೆಲಿಸ್ಕೋಪ್ ಅಲ್ಲಿರೋ 4 ಮುಖ್ಯ ವೈಜ್ಞಾನಿಕ ಉಪಕರಣಗಳಾದ ಮಿಡ್ ಇನ್ಫ್ರಾರೆಡ್ ಇನ್ಸ್ಟ್ರೂಮೆಂಟ್, ನಿಯರ್ ಇನ್ಫ್ರಾರೆಡ್ ಕ್ಯಾಮೆರಾ, ನಿಯರ್ ಇನ್ಫ್ರಾರೆಡ್ ಸ್ಪೆಕ್ಟ್ರೋಗ್ರಾಫ್, ಫೈನ್ ಗೈಡೆನ್ಸ್ ಸೆನ್ಸರ್ ಮತ್ತು ಸ್ಲಿಟ್ಲೆಸ್ ಸ್ಪೆಕ್ಟ್ರೋಗ್ರಾಫ್ ಇನ್ಸ್ಟ್ರೂಮೆಂಟ್ ಗಳಿಂದ ಈ ಟೆಲಿಸ್ಕೋಪ್ ತುಂಬಾ ನಾಜೂಕಾಗಿ ತನ್ನ ಕೆಲಸ ಮಾಡುತ್ತೆ. ಈ ಟೆಲಿಸ್ಕೋಪ್ 25 ಡಿಸೆಂಬರ್ 2021 ಲಾಂಚ್ ಆದ್ಮೇಲೆ ಲಾಂಚ್ ಆದ 30 ದಿನಗಳ ನಂತರ ಅದರ ಫೈನಲ್ ಡೆಸ್ಟಿನೇಷನ್ ಆದ L2 ಪಾಯಿಂಟ್ ಗೆ ಸೇರಿಕೊಳ್ತು. ಸರಿ, ಇಷ್ಟಕ್ಕೂ ನಮ್ಮ ವಿಜ್ಞಾನಿಗಳು ಈ ಟೆಲಿಸ್ಕೋಪ್ ಅನ್ನ ಅಷ್ಟು ದೂರದಲ್ಲಿ ಅಂದ್ರೆ L2 ಪಾಯಿಂಟ್ ಅಲ್ಲಿ ಯಾಕೆ ಇಟ್ಟಿದ್ದಾರೆ ಗೊತ್ತಾ? ಸೊ ಗೈಸ್, ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ ಒಟ್ಟು 5 ಲ್ಯಾಗ್ರೇಂಜ್ ಪಾಯಿಂಟ್ಸ್ ಇವೆ. ಈ ಪಾಯಿಂಟ್ಸ್ ಅಲ್ಲಿ L1, L3, L4 ಮತ್ತು L5 ಅನ್ಸ್ಟೇಬಲ್ ಲ್ಯಾಗ್ರೇಂಜ್ ಪಾಯಿಂಟ್ಸ್ ಆಗಿವೆ. ಅಂದ್ರೆ ಈ ಟೆಲಿಸ್ಕೋಪ್ ಅನ್ನ L1, L3, L4 ಅಥವಾ L5 ಪಾಯಿಂಟ್ಸ್ ಅಲ್ಲಿ ಪ್ಲೇಸ್ ಮಾಡಿದ್ರೆ ಅದು ನಮ್ಮ ಕಂಟ್ರೋಲ್ ಗೆ ಸಿಗಲ್ಲ. ಇನ್ನು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಅನ್ನ L2 ಪಾಯಿಂಟ್ ಅಲ್ಲೇ ಇಡೋಕೆ ಮುಖ್ಯ ಕಾರಣ ಈ L2 ಪಾಯಿಂಟ್ ಅಲ್ಲಿ ನಮ್ಮ ಭೂಮಿ ಮತ್ತು ಸೂರ್ಯನ ಗ್ರಾವಿಟೇಷನಲ್ ಫೋರ್ಸಸ್ ಈ ಟೆಲಿಸ್ಕೋಪ್ ಒಂದೇ ಆರ್ಬಿಟ್ ಅಲ್ಲಿ ಆರ್ಬಿಟ್ ಆಗುವಂತೆ ಹೋಲ್ಡ್ ಅಥವಾ ಲಾಕ್ ಮಾಡುತ್ತೆ. ಈ ಟೆಲಿಸ್ಕೋಪ್ ಈ L2 ಆರ್ಬಿಟ್ ಗೆ ತಲುಪೋಕೆ 5.7 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅನ್ನ ಮೇಂಟೈನ್ ಮಾಡ್ತಾ ಈ ಟೆಲಿಸ್ಕೋಪ್ L2 ಪಾಯಿಂಟ್ ಗೆ ಸೇರಿದ್ಮೇಲೆ ರೋಮ್ ನಲ್ಲಿರೋ ದ ವರ್ಚುವಲ್ ಟೆಲಿಸ್ಕೋಪ್ ಪ್ರಾಜೆಕ್ಟ್ 2.0 ಮೂಲಕ ಜೇಮ್ಸ್ ವೆಬ್ ನ ಮೊದಲ ಚಿತ್ರವನ್ನ ಕ್ಯಾಪ್ಚರ್ ಮಾಡಿದರು. ಅದೇ ಈ ಚಿತ್ರ. ಸೊ ಗೈಸ್, 15 ಲಕ್ಷ ಕಿಲೋಮೀಟರ್ಸ್ ದೂರದಲ್ಲಿ L2 ಪಾಯಿಂಟ್ ಅಲ್ಲಿರೋ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ನಮ್ಮ ಭೂಮಿಯಿಂದ ಈ ರೀತಿ ಕಾಣಿಸುತ್ತೆ. ನಾಸಾ ಇದುವರೆಗೂ ಅದೆಷ್ಟೋ ಸ್ಪೇಸ್ ಮಿಷನ್ಸ್, ಟೆಲಿಸ್ಕೋಪ್ಸ್ ಅನ್ನ ಲಾಂಚ್ ಮಾಡಿದೆ. ISS ನಂತರ ಅಂತರಿಕ್ಷದಲ್ಲಿರೋ ಅತಿದೊಡ್ಡ ಸ್ಪೇಸ್ ಅಬ್ಸರ್ವೇಟರಿ ಈ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್. ಈ ಟೆಲಿಸ್ಕೋಪ್ ಸುಮಾರು 22 ಮೀಟರ್ ಲೆಂತ್, 14 ಮೀಟರ್ ವಿಡ್ತ್ ಮತ್ತು 8 ಮೀಟರ್ ಹೈಟ್ ಇರುತ್ತೆ. ಈ ಟೆಲಿಸ್ಕೋಪ್ ನ ಮೈನ್ ಮಿರರ್ 6.5 ಮೀಟರ್ ವ್ಯಾಸವನ್ನ ಹೊಂದಿರುತ್ತೆ. ಈ ಮಿರರ್ 18 ಹೆಕ್ಸಾಗನಲ್ ಸಬ್ ಮಿರರ್ ಅಥವಾ ಸೆಕ್ಷನ್ಸ್ ರೀತಿ ಇರುತ್ತೆ. ಈ 18 ಹೆಕ್ಸಾಗನಲ್ ಮಿರರ್ಸ್ ಫೋಲ್ಡ್, ಅನ್ಫೋಲ್ಡ್ ಮತ್ತು ಮೂವ್ ಕೂಡ ಆಗಬಲ್ಲವು. ಈ ಮೇನ್ ಮಿರರ್ ಮೇಲೆ ಇರೋ ಲೇಯರ್ ಅನ್ನ ಗೋಲ್ಡ್ ಇಂದ ಕೋಟಿಂಗ್ ಹಾಕಿದ್ದಾರೆ. ಮೇನ್ ಮಿರರ್ ಮೇಲೆ ಬಿದ್ದ ಬೆಳಕು ರಿಫ್ಲೆಕ್ಟ್ ಆಗಿ ಅದರ ಮುಂದೆ ಅಟ್ಯಾಚ್ ಆಗಿರೋ ಸೆಕೆಂಡರಿ ಮಿರರ್ ಮೇಲೆ ಬೀಳುತ್ತೆ. ಅಲ್ಲಿಂದ ಆ ಬೆಳಕು ಇನ್ಸ್ಟ್ರೂಮೆಂಟ್ ಗೆ ಹೋಗುತ್ತೆ ಅಂಡ್ ಕೊನೆಯದಾಗಿ ಇನ್ಸ್ಟ್ರೂಮೆಂಟ್ ಅಲ್ಲಿ ಆ ಬೆಳಕು ಪ್ರೋಸೆಸ್ ಆಗುತ್ತೆ. ಈ ಟೆಲಿಸ್ಕೋಪ್ ಕೆಳಗೆ ಸನ್ಶೀಲ್ಡ್ ಇರುತ್ತೆ. ಈ ಸನ್ಶೀಲ್ಡ್ ನ ಲೆಂತ್ 22 ಮೀಟರ್. ಈ ಸನ್ಶೀಲ್ಡ್ ಸನ್ಲೈಟ್ ಇಂದ ಟೆಲಿಸ್ಕೋಪ್ ಮತ್ತು ಇನ್ಸ್ಟ್ರೂಮೆಂಟ್ಸ್ ನ ಕಾಪಾಡುತ್ತೆ. ಈ ಟೆಲಿಸ್ಕೋಪ್ ಮಧ್ಯದಲ್ಲಿರೋ ಸೆಂಟ್ರಲ್ ಕಂಪ್ಯೂಟರ್ ಟೋಟಲ್ ಆಪರೇಷನ್ಸ್ ಅನ್ನ ಕಂಟ್ರೋಲ್ ಮಾಡುತ್ತೆ. ಹಬಲ್ ಟೆಲಿಸ್ಕೋಪ್ ಪತ್ತೆ ಹಚ್ಚಿರೋ ಎಷ್ಟೋ ಮಾಹಿತಿ, ಕ್ಯಾಪ್ಚರ್ ಮಾಡಿರೋ ಫೋಟೋಸ್ ನೀವು ನೋಡಿರಬಹುದು. ಆದ್ರೆ ಈ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಕ್ಯಾಪ್ಚರ್ ಮಾಡೋ ಫೋಟೋಸ್, ಕೊಡೋ ಮಾಹಿತಿ ಹಬಲ್ ಗಿಂತಲೂ ಎಷ್ಟೋ ಪಟ್ಟು ಬೆಟರ್ ಆಗಿರುತ್ತೆ. ಯಾಕಂದ್ರೆ ಹಬಲ್ ಲಾಂಚ್ ಆಗಿದ್ದು 24 ಏಪ್ರಿಲ್ 1990ರಲ್ಲಿ. ಆಗ ಟೆಕ್ನಾಲಜಿ ಅಷ್ಟೊಂದು ಅಡ್ವಾನ್ಸ್ ಇರಲಿಲ್ಲ. ಆದ್ರೂ ಕೂಡ ನಾಸಾ ಹಬಲ್ ನಂತಹ ಮಿಷನ್ಸ್ ಇಂದ ಈ ಬ್ರಹ್ಮಾಂಡವನ್ನ ತುಂಬಾ ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದೆ. ಆದ್ರೆ ಈಗ ಟೆಕ್ನಾಲಜಿ ತುಂಬಾ ಅಡ್ವಾನ್ಸ್ ಆಗಿದೆ. ಈಗಿನ ಟೆಕ್ನಾಲಜಿ ಎಷ್ಟು ಅಡ್ವಾನ್ಸ್ ಆಗಿದೆ ಅನ್ನೋದಕ್ಕೆ ಒಂದು ಚಿಕ್ಕ ಎಕ್ಸಾಂಪಲ್, ಆಪಲ್ ಕಂಪನಿ ಇತ್ತೀಚೆಗೆ iPhone 13 ಸೀರೀಸ್ ಮೊಬೈಲ್ ಅಲ್ಲಿ ಆಪಲ್ M2 ಹೆಸರಿನ ಬಯೋನಿಕ್ ಚಿಪ್ ರಿಲೀಸ್ ಮಾಡಿತು. ಈ ಚಿಪ್ ಅಲ್ಲಿ 8 ಕೋರ್ CPU ಮತ್ತು 10 ಕೋರ್ GPU ಇದ್ದು ಆಪಲ್ ನ M1 ಚಿಪ್ ಗಿಂತ ಅಡ್ವಾನ್ಸ್ ಆಗಿದೆ. ಈ ಚಿಪ್ ಅಲ್ಲಿ ನ್ಯಾನೋ ಟೆಕ್ನಾಲಜಿ ಮೂಲಕ ಬರೋಬ್ಬರಿ 2,000 ಕೋಟಿ ಟ್ರಾನ್ಸ್ಮಿಟರ್ಸ್ ಬಳಸಿದ್ದಾರೆ. ಇದು ನೀವು ಊಹೆ ಕೂಡ ಮಾಡೋದಿಕ್ಕಾಗಲ್ಲ.
ಈಗ ಟಾಪಿಕ್ ಅಲ್ಲಿ ಬಂದ್ರೆ ಹಬಲ್ ಸ್ಪೇಸ್ ಟೆಲಿಸ್ಕೋಪ್ ಮೆಜಾರಿಟಿಯಾಗಿ ಅಲ್ಟ್ರಾ ವೈಲೆಟ್ ಲೈಟ್, ವಿಸಿಬಲ್ ಲೈಟ್ ಮತ್ತು ಸ್ವಲ್ಪ ಮಟ್ಟದಲ್ಲಿ ನಿಯರ್ ಇನ್ಫ್ರಾರೆಡ್ ವೇವ್ ಲೆಂತ್ ಅನ್ನ ಪರೀಕ್ಷೆ ಮಾಡಿದರೆ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಮಾತ್ರ ಪೂರ್ತಿಯಾಗಿ ಇನ್ಫ್ರಾರೆಡ್ ವೇವ್ ಲೆಂತ್ ಅನ್ನ ಪರೀಕ್ಷಿಸುತ್ತೆ. ಯಾಕಂದ್ರೆ ಸ್ಪೇಸ್ ಸೈನ್ಸ್ ಮತ್ತು ಆಸ್ಟ್ರೋನಮಿಯಲ್ಲಿ ಇನ್ಫ್ರಾರೆಡ್ ವೇವ್ ಲೆಂತ್ ಬಹಳ ಮುಖ್ಯ. ಸೊ ಗೈಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್, ಗಾಮಾ ರೇಸ್, ಎಕ್ಸ್ ರೇಸ್, ಯುವಿ ರೇಸ್, ವಿಸಿಬಲ್, ಇನ್ಫ್ರಾರೆಡ್, ಮೈಕ್ರೋ ಮತ್ತು ರೇಡಿಯೋ ವೇವ್ಸ್ ಆಗಿರುತ್ತೆ ಅಂತ ನಮ್ಗೆಲ್ಲ ಗೊತ್ತು. ನಾವು ನಮ್ಮ ಕಣ್ಣುಗಳಿಂದ ಸ್ವಲ್ಪ ಮಾತ್ರವಿರೋ ಈ ವಿಸಿಬಲ್ ಸ್ಪೆಕ್ಟ್ರಮ್ ಅಲ್ಲಿನ ವೇವ್ ಲೆಂತ್ ಅನ್ನ ಮಾತ್ರ ನೋಡಬಹುದು. ಇವುಗಳ ಮೂಲಕನೇ ಎಷ್ಟೋ ನಕ್ಷತ್ರಗಳು, ಗ್ಯಾಲಕ್ಸಿಗಳು, ನೆಬ್ಯುಲಾಗಳು ನಮ್ಗೆ ಕಾಣಿಸುತ್ತೆ. ಆದ್ರೆ ಇವುಗಳ ಆಚೆ ಇರೋ ಆಬ್ಜೆಕ್ಟ್ಸ್ ನ ನಾವು ನೋಡಲು ಸಾಧ್ಯವಿಲ್ಲ. ಹಾಗಂತ ಅದರ ಆಚೆ ಯೂನಿವರ್ಸೇ ಇಲ್ಲ ಅಂತಲ್ಲ. ಸೊ ಈ ಟೆಲಿಸ್ಕೋಪ್ಸ್ ಬೇರೆ ಬೇರೆ ಆಂಗಲ್ ಅಲ್ಲಿ, ಬೇರೆ ಬೇರೆ ವೇವ್ ಲೆಂತ್ ಅಲ್ಲಿ ಈ ಬ್ರಹ್ಮಾಂಡವನ್ನ ಸ್ಟಡಿ ಮಾಡುತ್ತೆ. ಆದ್ರೆ ಈ ಬ್ರಹ್ಮಾಂಡವೆಲ್ಲ ನಕ್ಷತ್ರಗಳು, ಗ್ಯಾಲಕ್ಸಿಗಳು, ಗ್ಯಾಸ್, ಡಸ್ಟ್ ನಿಂದ ಕೂಡಿರುತ್ತೆ. ಬರೀ ಇಷ್ಟೇ ಅಲ್ಲ, ಗಾಮಾ ರೇಸ್, ಯುವಿ ರೇಸ್, ಎಕ್ಸ್ ರೇಸ್, ವಿಸಿಬಲ್ ಲೈಟ್ ನ ವೇವ್ ಲೆಂತ್ ತುಂಬಾ ಚಿಕ್ಕದಾಗಿರುತ್ತೆ. ಆದ್ದರಿಂದ ಈ ವೇವ್ ಲೆಂತ್ಸ್ ಗ್ಯಾಸ್ ಮತ್ತು ಡಸ್ಟ್ ಕ್ಲೌಡ್ ನಿಂದ ತಪ್ಪಿಸಿಕೊಳ್ಳೋದಿಲ್ಲ. ಆದ್ರೆ ಇನ್ಫ್ರಾರೆಡ್ ವೇವ್ ಲೆಂತ್ ತುಂಬಾ ದೊಡ್ಡದಾಗಿರುತ್ತೆ. ಆದ್ರೆ ಇವು ತುಂಬಾ ಸುಲಭವಾಗಿ ಗ್ಯಾಸ್ ಮತ್ತು ಡಸ್ಟ್ ಕ್ಲೌಡ್ ನಿಂದ ತಪ್ಪಿಸಿಕೊಂಡು ನಮ್ಮ ಭೂಮಿಯವರೆಗೆ ತಲುಪುತ್ತೆ. ಆದ್ದರಿಂದ ಈ ಇನ್ಫ್ರಾರೆಡ್ ವೇವ್ ಲೆಂತ್ ನ ಸ್ಟಡಿ ಮಾಡೋದು ಬಹಳ ಮುಖ್ಯ. ಈ ಇನ್ಫ್ರಾರೆಡ್ ನಿಂದ ಮತ್ತೊಂದು ಅಡ್ವಾಂಟೇಜ್ ಏನಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಟ್ರಾವೆಲ್ ಮಾಡಿದಷ್ಟು ಅದರ ವೇವ್ ಲೆಂತ್ ಚೇಂಜ್ ಆಗ್ತಾನೆ ಇರುತ್ತೆ. ಉದಾಹರಣೆಗೆ ಒಂದು ಗ್ಯಾಲಕ್ಸಿಯಿಂದ ಗಾಮಾ ರೇಸ್ ಬಿಡುಗಡೆಯಾದ್ರೆ ಕೆಲವು ಕೋಟ್ಯಾಂತರ ಲೈಟ್ ಇಯರ್ಸ್ ಆದ್ಮೇಲೆ ಅವು ಎಕ್ಸ್ ರೇಸ್ ಆಗಿ ಬದಲಾಗುತ್ತೆ. ಮತ್ತೆ ಕೆಲವು ಕೋಟ್ಯಾಂತರ ಲೈಟ್ ಇಯರ್ಸ್ ಆದ್ಮೇಲೆ ಅವು ಯುವಿ ರೇಸ್ ಆಗಿ ನಂತರ ಇನ್ಫ್ರಾರೆಡ್ ಆಗಿ ಬದಲಾಗುತ್ತೆ. ಹೀಗೆ ಟ್ರಾವೆಲ್ ಮಾಡಿದಷ್ಟು ಅದರ ವೇವ್ ಲೆಂತ್ ಬದಲಾಗ್ತಾನೆ ಇರುತ್ತೆ. ಈ ಬ್ರಹ್ಮಾಂಡ ಫಾರ್ಮ್ ಆದಾಗ್ಲಿಂದ ಇಲ್ಲಿವರೆಗೂ ಇನ್ ಮುಂದೆ ಕೂಡ ವಿಸ್ತಾರ ಆಗ್ತಾನೆ ಇರುತ್ತೆ. ಈ ಬ್ರಹ್ಮಾಂಡ ರೂಪುಗೊಂಡ ನಂತರ ಫಾರ್ಮ್ ಆದ ಮೊದಲ ಗ್ಯಾಲಕ್ಸಿಯಿಂದ ಬಿಡುಗಡೆಯಾದ ಬೆಳಕು ಗಾಮಾ ರೇಸ್, ಯುವಿ ರೇಸ್ ಮತ್ತು ಎಕ್ಸ್ ರೇಸ್ ಇಂದ ಇನ್ಫ್ರಾರೆಡ್ ಲೈಟ್ ಗೆ ಬದಲಾಗಿ ಟ್ರಾವೆಲ್ ಮಾಡ್ತಿದೆ. ಸೊ ಗೈಸ್, ಯೂನಿವರ್ಸ್ ಫಾರ್ಮ್ ಆದಾಗ ಬಿಡುಗಡೆಯಾದ ಬೆಳಕು ಇನ್ಫ್ರಾರೆಡ್ ವೇವ್ ಲೆಂತ್ ಅಲ್ಲಿ ನಮ್ಗೆ ರೀಚ್ ಆಗುತ್ತೆ. ಈ ಹಬಲ್, ಯುವಿ ರೇಸ್, ವಿಸಿಬಲ್ ಲೈಟ್ ನ ಮಾತ್ರ ಸ್ಟಡಿ ಮಾಡುತ್ತೆ. ಆದ್ರೆ ಈ ಹಬಲ್ ಸ್ಪೇಸ್ ಟೆಲಿಸ್ಕೋಪ್ ಯೂನಿವರ್ಸ್ ಫಾರ್ಮ್ ಆದಾಗ ಬಿಡುಗಡೆಯಾದ ಬೆಳಕನ್ನ ಸ್ಟಡಿ ಮಾಡೋಕೆ ಆಗಲ್ಲ. ಆದ್ರೆ ಈ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಈ ಎಲ್ಲಾ ರೇಂಜ್ ನ ದಾಟಿ ಅವೆಲ್ಲವನ್ನ ಸ್ಟಡಿ ಮಾಡುತ್ತೆ. ಈ ರೀತಿ ಇದು ಈ ಬ್ರಹ್ಮಾಂಡ ರೂಪುಗೊಂಡ 10 ರಿಂದ 25 ಕೋಟಿ ವರ್ಷಗಳ ನಂತರ ಈ ಬ್ರಹ್ಮಾಂಡ ಹೇಗಿತ್ತು ಅಂತ ಸ್ಟಡಿ ಮಾಡುತ್ತೆ. ಸೊ ಗೈಸ್, ಕೆಲವರಿಗೆ ಅನ್ಸುತ್ತೆ ಈ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಗೆ 76,000 ಕೋಟಿ ಯಾಕೆ ಮತ್ತು 25 ವರ್ಷ ಯಾಕೆ ಬೇಕಾಯಿತು ಅಂತ. ಗೈಸ್, ಹಬಲ್ ಸ್ಪೇಸ್ ಟೆಲಿಸ್ಕೋಪ್ ನಮ್ಮ ಭೂಮಿಗೆ ಸುಮಾರು 547 ಕಿಲೋಮೀಟರ್ಸ್ ಎತ್ತರದಲ್ಲಿ ಭೂಮಿ ಸುತ್ತ ಆರ್ಬಿಟ್ ಆಗುತ್ತೆ. ಈ ಹಬಲ್ ಲಾಂಚ್ ಆದ್ಮೇಲೆ ಅದರಲ್ಲಿ ಪ್ರಾಬ್ಲಮ್ ಆದಾಗ ಆಸ್ಟ್ರೋನಾಟ್ಸ್ ಅಲ್ಲಿಗೆ ಹೋಗಿ ಸರಿ ಮಾಡಿದ್ರು. ಆದ್ರೆ ಈ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಮಾತ್ರ ನಮ್ಮ ಭೂಮಿಗೆ 15 ಲಕ್ಷ ಕಿಲೋಮೀಟರ್ಸ್ ದೂರದಲ್ಲಿ ಆರ್ಬಿಟ್ ಆಗೋ ಕಾರಣ ಯಾರು ಕೂಡ ಅಲ್ಲಿಗೆ ಹೋಗಿ ಅದನ್ನ ಸರಿ ಮಾಡೋದಿಕ್ಕೆ ಆಗಲ್ಲ. ಅದು ಇಂಪಾಸಿಬಲ್. ಆದ್ದರಿಂದಲೇ ನಮ್ಮ ವಿಜ್ಞಾನಿಗಳು ಪ್ರತಿಯೊಂದನ್ನು ಕೂಡ ತುಂಬಾ ಸೂಕ್ಷ್ಮವಾಗಿ ಅಧ್ಯಯನ ಮಾಡಿ ಇದನ್ನ ಲಾಂಚ್ ಮಾಡಿದ್ದಾರೆ. ಈ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಇಂದ ಎಲ್ಲದಕ್ಕಿಂತ ಮೊದಲು ನಮ್ಮ ವಿಜ್ಞಾನಿಗಳು ಯಾವುದನ್ನ ಶೋಧಿಸಲಿದ್ದಾರೆ ಅನ್ನೋ ಅನುಮಾನ ಪ್ರತಿಯೊಬ್ಬರಿಗೂ ಬರುತ್ತೆ. ರೀಸೆಂಟ್ ಆಗಿ ಈ ಟೆಲಿಸ್ಕೋಪ್ 7th ಅಂಡ್ ಫೈನಲ್ ಸ್ಟೇಜ್ ಆಫ್ ಅಲೈನ್ಮೆಂಟ್ ನ ಮುಗಿಸಿಕೊಳ್ತು. ಅಂದ್ರೆ ಇದರಲ್ಲಿ ಮಿಡ್ ಇನ್ಫ್ರಾರೆಡ್ ಅನ್ನೋ ಇನ್ಸ್ಟ್ರೂಮೆಂಟ್ ಇದೆ. ಈ ಟೆಲಿಸ್ಕೋಪ್ ಗೆ ಅತಿ ಮುಖ್ಯವಾದ ಇನ್ಸ್ಟ್ರೂಮೆಂಟ್ ಇದೆ. ಆದ್ರೆ ಅಂತರಿಕ್ಷದಲ್ಲಿರೋ ಭಯಂಕರವಾದ ತಾಪಮಾನಕ್ಕೆ ಇದು ಕೆಲಸ ಮಾಡಲು ಶುರು ಆದಾಗ ಇದರಲ್ಲಿ ಹೀಟ್ ಜನರೇಟ್ ಆಗುತ್ತೆ. ರೀಸೆಂಟ್ ಆಗಿ ಈ ಇನ್ಸ್ಟ್ರೂಮೆಂಟ್ ಅನ್ನ ಹೀಲಿಯಂ ಕ್ರಯೋ ಕೂಲರ್ ಇಂದ 7 ಕೆಲ್ವಿನ್ ವರೆಗೂ ಕೂಲ್ ಮಾಡಲಾಯಿತು. ಆದ್ರೆ ಇದರಲ್ಲಿರೋ ಪ್ರೈಮರಿ ಮಿರರ್ಸ್ ತುಂಬಾ ನಿಧಾನಕ್ಕೆ ಕೂಲ್ ಆಗ್ತಿದೆಯಂತೆ. ಆದ್ರೆ ಗೈಸ್, ಆಸ್ಟ್ರೋನಮರ್ಸ್ ಊಹಿಸಿರೋದಕ್ಕಿಂತ ಜಾಸ್ತಿ ಇದರ ಫೋಕಸ್ ಬಹಳ ಅದ್ಭುತವಾಗಿದೆ. ಇಲ್ಲಿ ಈ ಫೋಟೋದಲ್ಲಿ ಕಾಣಿಸ್ತಿರೋ ಒಂದೊಂದು ಕೂಡ ಗ್ಯಾಲಕ್ಸಿ ಆದ್ರೆ ಇದಕ್ಕೂ ಮುಂಚೆ ನಾಸಾದ ಸ್ಪಿಟ್ಸರ್ ಸ್ಪೇಸ್ ಕ್ರಾಫ್ಟ್ ತೆಗೆದಿರೋ ಫೋಟೋ ಜೊತೆ ಕಂಪೇರ್ ಮಾಡಿದ್ರೆ ಈ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ನ ಫೋಟೋ ಕ್ಲಾರಿಟಿಗೆ ಎಲ್ಲರೂ ಫಿದಾ ಆಗಿದ್ದಾರೆ. ಈ ಟೆಲಿಸ್ಕೋಪ್ ಇಂದ ನಮ್ಮ ವಿಜ್ಞಾನಿಗಳು ಮೊದಲು ಫೋಕಸ್ ಮಾಡೋ ಟಾರ್ಗೆಟ್ ಬಗ್ಗೆ ನೋಡೋದಾದ್ರೆ ಮೊದಲಿಗೆ ಬರೋದು ಟ್ರಾಪಿಸ್ಟ್ 1 ಸಿಸ್ಟಮ್. ಯಾಕಂದ್ರೆ ಇದರಲ್ಲಿರೋ 7 ಗ್ರಹಗಳಲ್ಲಿ 4 ಗ್ರಹಗಳು ಹಬಿಟಬಲ್ ಝೋನ್ ಅಲ್ಲಿವೆ. ಅಂದ್ರೆ ಈ 4 ಗ್ರಹಗಳಲ್ಲಿ ಸೇಮ್ ನಮ್ಮ ಭೂಮಿ ರೀತಿ ವಾತಾವರಣ ಇರುತ್ತೆ. ಆದ್ದರಿಂದ ಅಲ್ಲಿ ಜೀವ ಖಂಡಿತ ಇರುತ್ತೆ. ಅದನ್ನ ಈ ಟೆಲಿಸ್ಕೋಪ್ ಪತ್ತೆ ಹಚ್ಚುತ್ತೆ ಅನ್ನೋದು ವಿಜ್ಞಾನಿಗಳ ಅಭಿಪ್ರಾಯ. ಅಥವಾ ನಮ್ಗಿಂತ ಅಡ್ವಾನ್ಸ್ಡ್ ಏಲಿಯನ್ ಲೈಫ್ ಇದ್ರೂ ಅದು ನಮ್ಗೆ ಗೊತ್ತಾಗುತ್ತೆ. ಈ ಹಬಲ್ ಸ್ಪೇಸ್ ಟೆಲಿಸ್ಕೋಪ್ ಇಂದ ಈ ಬ್ರಹ್ಮಾಂಡದ ಅತ್ಯಂತ ಹಳೆಯ ಗ್ಯಾಲಕ್ಸಿಗಳಾದ HD1 ಮತ್ತು Z11 ಅನ್ನ ನಾವು ಪತ್ತೆ ಹಚ್ಚಿದ್ದೀವಿ. ಬಿಗ್ ಬ್ಯಾಂಗ್ ಪ್ರಕಾರ ಈ ನಮ್ಮ ಬ್ರಹ್ಮಾಂಡ ರೂಪುಗೊಂಡು 13.8 ಶತಕೋಟಿ ವರ್ಷಗಳಾಗ್ತಿದೆ ಅಂತ ಒಂದು ಅಂದಾಜು. ಆದ್ರೆ ಈ ಗ್ಯಾಲಕ್ಸಿಗಳು ನಮ್ಮ ಭೂಮಿಗೆ ಸುಮಾರು 13.4 ಶತಕೋಟಿ ಲೈಟ್ ಇಯರ್ಸ್ ದೂರದಲ್ಲಿವೆ. ಅಂದ್ರೆ ಈ ಗ್ಯಾಲಕ್ಸಿಗಳು ಈ ನಮ್ಮ ಬ್ರಹ್ಮಾಂಡ ರೂಪುಗೊಂಡಾಗ ರೂಪುಗೊಂಡವು ಅಂತಾನೆ ಹೇಳಬಹುದು. ಈ ಹಬಲ್ ಇಂದಲೇ ಇವೆಲ್ಲವನ್ನ ಡಿಟೆಕ್ಟ್ ಮಾಡಿರುವಾಗ ಇನ್ನು ಈ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಇಂದ ಆ ಗ್ಯಾಲಕ್ಸಿಗಳ ಸುತ್ತವಿರೋ ರಹಸ್ಯಗಳನ್ನೆಲ್ಲ ಪತ್ತೆ ಹಚ್ಚಬಹುದು ಅಂತ ತುಂಬಾ ಕುತೂಹಲದಿಂದ ಕಾಯುತ್ತಿದ್ದಾರೆ. ಸೊ ಗಾಯ್ಸ್, ಈ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಮೂಲಕ ಈ ಬಿಗ್ ಬ್ಯಾಂಗ್ ಗಿಂತ ಹಳೆಯ ಗ್ಯಾಲಕ್ಸಿಗಳನ್ನ ಡಿಟೆಕ್ಟ್ ಮಾಡಿದ್ರೆ ಆಗ ಈ ಬಿಗ್ ಬ್ಯಾಂಗ್ ಥಿಯರಿ
ಬಹುದೊಡ್ಡ ಪ್ರಶ್ನೆಯಾಗುತ್ತೆ. ಅಥವಾ ಈ ಯೂನಿವರ್ಸ್ ಗಿಂತಲೂ ಹಳೆಯ ಗ್ಯಾಲಕ್ಸಿಗಳನ್ನ ಕಂಡು ಹಿಡಿದರೆ ಆಗ ಖಂಡಿತವಾಗಿ ಈ ಯೂನಿವರ್ಸ್ ಬಗ್ಗೆ ಮಹಾನ್ ಮೇಧಾವಿಗಳು ಅನ್ಕೊಂಡ್ ಮಾಡಿದ ಥಿಯರಿಗಳು ಸುಳ್ಳಾಗ್ತವೆ. ಅಂದ್ರೆ ಈ ಯೂನಿವರ್ಸ್ ಅನ್ನ ಅಂದಾಜಿಸೋ ಜ್ಞಾನ ಮಾನವನಿಗೆ ಇನ್ನೂ ಬಂದಿಲ್ಲ ಅಂತ ಅರ್ಥ. ಅಥವಾ ಅವು ಬೇರೆ ಯೂನಿವರ್ಸ್ ಅಲ್ಲಿರೋ ಗ್ಯಾಲಕ್ಸಿಗಳಾಗಿರಬಹುದು. ಸೊ ಈ ರೀತಿ ಎಷ್ಟೋ ಅಂದಾಜಿಗೂ ಮೀರಿದ ಶೋಧನೆ ಈ ಟೆಲಿಸ್ಕೋಪ್ ಮಾಡುತ್ತೆ. ನಮ್ಮ ಮಿಲ್ಕಿವೇ ಗ್ಯಾಲಕ್ಸಿಯ ಮಧ್ಯಭಾಗದಲ್ಲಿರೋ ಸೆಜಿಟೇರಿಯಸ್ ಎ ಸ್ಟಾರ್ ಬ್ಲಾಕ್ ಹೋಲ್ ನ ಮೊದಲ ಬಾರಿಗೆ ಈ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಮೂಲಕನೇ ನೋಡಿದ್ವಿ. ನಮ್ಗೆ ತುಂಬಾ ಹತ್ತಿರವಿರೋ ಸ್ಟಾರ್ ಸಿಸ್ಟಮ್ ಆಲ್ಫಾ ಸೆಂಟೋರಿ ಸ್ಟಾರ್ ಸಿಸ್ಟಮ್ ಅಲ್ಲಿರೋ ಒಟ್ಟು 3 ಗ್ರಹಗಳಲ್ಲಿ ಪ್ರಾಕ್ಸಿಮಾ ಬಿ ಅನ್ನೋ ಗ್ರಹ ಹ್ಯಾಬಿಟಬಲ್ ಝೋನ್ ನಲ್ಲಿದೆ. ಆದ್ದರಿಂದ ಇಲ್ಲಿ ಖಂಡಿತವಾಗಿ ಏಲಿಯನ್ ಲೈಫ್ ಇರಬಹುದು ಅಂತ ಆಸ್ಟ್ರೋನಮರ್ಸ್ ಗಳ ಅಭಿಪ್ರಾಯ. ಈ ಟೆಲಿಸ್ಕೋಪ್ ಇಂದ ಈ ಆಲ್ಫಾ ಸೆಂಟೋರಿ ಸ್ಟಾರ್ ಸಿಸ್ಟಮ್ ನ ತುಂಬಾ ಸ್ಪಷ್ಟವಾಗಿ ನೋಡಬಹುದು. ನಮ್ಮ ಭೂಮಿಗೆ ಸುಮಾರು 12.2 ಲೈಟ್ ಇಯರ್ಸ್ ದೂರದಲ್ಲಿರೋ ಲ್ಯೂಟನ್ ಬಿ ಎಕ್ಸೋ ಪ್ಲಾನೆಟ್ ಅಲ್ಲಿ ಏಲಿಯನ್ಸ್ ಇರಬಹುದು ಅಂತ ನಾಸಾ ತುಂಬಾ ಬಲವಾಗಿ ನಂಬುತ್ತಿದೆ. ಈ ಎಕ್ಸೋ ಪ್ಲಾನೆಟ್ ಗೆ 2017ರಲ್ಲಿ ಸೆಟಿ ಅಂದ್ರೆ ಸರ್ಚ್ ಫಾರ್ ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ಆಬ್ಜೆಕ್ಟ್ ದವರು ಒಂದು ಮೆಸೇಜ್ ನ ಕೂಡ ಕಳಿಸಿದರು. ಬರೀ ಇಷ್ಟೇ ಅಲ್ಲ, ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲೇ ಅಂದ್ರೆ ಗುರು ಗ್ರಹದ ಉಪಗ್ರಹಗಳಲ್ಲಾಗ್ಲಿ ಅಥವಾ ಶನಿ ಗ್ರಹದ ಉಪಗ್ರಹಗಳಲ್ಲಾಗ್ಲಿ ಸಮುದ್ರ ಜೀವಿಗಳು ಇರಬಹುದು ಅಂತ ವಿಜ್ಞಾನಿಗಳು ಅಂದಾಜಿಸುತ್ತಿದ್ದಾರೆ. ಸೊ ಗಾಯ್ಸ್, ಈ ಟೆಲಿಸ್ಕೋಪ್ ಇಂದ ಬರೀ ಏಲಿಯನ್ ಲೈಫ್ ನ ಕಂಡು ಹಿಡಿಯೋದು ಮಾತ್ರವಲ್ಲದೆ ಬ್ರಹ್ಮಾಂಡದ ರಚನೆಯ ಹಿಂದಿನ ರಹಸ್ಯವನ್ನ ಭೇದಿಸುವಲ್ಲಿ ಇದು ತುಂಬಾ ಪ್ರಮುಖ ಪಾತ್ರವಾಗಿದೆ. ಮಾನವನು ಊಹೆ ಕೂಡ ಮಾಡದ ಅದೆಷ್ಟೋ ರಹಸ್ಯಗಳನ್ನ ಈ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಬಯಲು ಮಾಡುತ್ತೆ. ಸೊ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡ್ಕೊಳ್ಳಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನೆಲ್ ಅನ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.